ಹಾಯ್ ಗಾಯ್ಸ್, ಇವತ್ತನ ಪ್ರಿವ್ಯೂ ನೋಡ್ಕೊಂಬಂದಿಲ್ಲ. ಆ ತರ ವಿಡಿಯೋ ಎಡಿಟಿಂಗ್ ಅಲರ್ಟ್ ಮೋಷನ್ ಆಪ್ ಅಲ್ಲಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ. ಈ ವಿಡಿಯೋ ಕೆಳಗಡೆ ಪ್ರಾಜೆಕ್ಟ್ ಲಿಂಕ್ ಇದೆ, ಫುಲ್ ಪ್ರಾಜೆಕ್ಟ್ ಲಿಂಕ್ ಇಂಪೋರ್ಟ್ ಮಾಡ್ಕೋರಿ. ಮತ್ತೆ ಈ ವಿಡಿಯೋ ಕೆಳಗಡೆ ಬೀಟ್ ಮಾರ್ಕ್ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಅನ್ನು ಇಂಪೋರ್ಟ್ ಮಾಡ್ಕೋರಿ ಅಲರ್ಟ್ ಮೋಷನ್ ಅಲ್ಲಿ. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಲರ್ಟ್ ಮೋಷನ್ ಆಪ್ ಓಪನ್ ಮಾಡ್ಕೋರಿ. ಈ ತರ ಪ್ರಾಜೆಕ್ಟ್ ಓಪನ್ ಆಗುತ್ತೆ. ಬೀಟ್ ಮಾರ್ಕ್ ಶೇಕ್ ಎಫೆಕ್ಟ್, ಬೀಟ್ ಮಾರ್ಕ್ ಕ್ಲಿಕ್ ಮಾಡಿ, ಓಕೆ ಕ್ಲಿಕ್ ಮಾಡಿ. ಈ ತರ ಇರುತ್ತೆ ಬೀಟ್ ಮಾರ್ಕ್, ಈ ತರ ಇರುತ್ತೆ. 15 ಸೆಕೆಂಡ್. ಮೊದಲಿಗೆ ಫೋಟೋ ಹಾಕೊಳ್ಳೋಣ ಯಾವ ತರ ಅಂತ. ಕ್ಲಿಕ್ ಮಾಡಿ, ಮೀಡಿಯಾ ಮ್ಯಾಗ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟ ಆಗಿರೋ ಫೋಟೋ ಸೆಲೆಕ್ಟ್ ಮಾಡ್ಕೋರಿ, ಕ್ಲಿಕ್ ಮಾಡ್ಕೋರಿ. 3 ಡಾಟ್ ಮ್ಯಾಗ್ ಕ್ಲಿಕ್ ಮಾಡಿ. ಫುಲ್ ಕಾಂಬಿನೇಷನ್ ಅಡ್ರೆಸ್ ಇರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೇಮಿಗೆ ಸೆಲೆಕ್ಟ್ ಆಗುತ್ತೆ. ಬ್ಯಾಕಿಗೆ ಬನ್ನಿ, ಫೋಟೋ ಕ್ಲಿಕ್ ಮಾಡಿ, ಕೆಳಗಡೆ ಜರಿಸಿ. ಈ ತರ ಸಾಂಗಿನ ಮೇಲೆ ಇರಬೇಕು, ಈ ತರ ಬರುತ್ತೆ ಅದು. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಲೆಫ್ಟ್ ಬಾಣ ರೈಟ್ ಬಾಣ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. 2 ಸಲ ಕ್ಲಿಕ್ ಮಾಡಿ. ಬೀಟ್ ಮಾರ್ಕ್ ಬರುತ್ತೆ. ಇಲ್ಲಿ ಕೆಳಗಡೆ ಇದೆಯಲ್ವಾ, ಇದ್ರ ಮೇಲೆ ಬೇಡ, ಇದ್ರ ಮೇಲೆ ಕ್ಲಿಕ್ ಮಾಡಿ. 2ನೇ ಆಪ್ಷನ್ ಇದೆ ಅಲ್ವಾ, 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ತರ ಸೆಲೆಕ್ಟ್ ಆಗುತ್ತೆ. ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಇಷ್ಟ ಆಗಿರೋ ಫೋಟೋ ಕ್ಲಿಕ್ ಮಾಡಿ. ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಈ ತರ ಕಾಂಬಿನೇಷನ್ ಆಗುತ್ತೆ. ಮತ್ತೆ ರೈಟ್ ಬಾಣ ಕ್ಲಿಕ್ ಮಾಡಿ. ಮತ್ತೆ ಕಟ್ ಆಪ್ಷನ್ ಮೇಲೆ, ಲೆಫ್ಟ್ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ರೈಟಿಗೆ ಇದೆ ಅಲ್ವಾ, ಇದನ್ನ ಆಪ್ಷನ್ ಕಟ್ ಮಾಡಿ, ಕ್ಲಿಕ್ ಆಗುತ್ತೆ. ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕೆಳಗೆ ಜರುಗಿಸಿ. ಈ ತರ ಆಗುತ್ತೆ ಅದು. ಟೆಕ್ಸ್ಟ್ ಮೇಲೆ ಇಡಬೇಕು, ಇಲ್ಲೆಲ್ಲ ಟೆಕ್ಸ್ಟ್ ಮೇಲೆ ಕೆಳಗಡೆ. ಈ ತರ ಎಲ್ಲವೂ ಇದೇ ತರ ಹಾಕೋಬೇಕು. ಬೀಟ್ ಮಾರ್ಕ್ ಎಲ್ಲೆಲ್ಲಿದೆ ನೋಡು, ಅದೇ ತರ ಪ್ರೊಸೆಸ್ ಗೈಸ್, ಸೇಮ್ ಟು ಸೇಮ್, ಜಾಸ್ತಿ ಏನಿಲ್ಲ. ಬನ್ನಿ ಗೈಸ್. ನಾನು ಮಾತ್ರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫೋಟೋ. ಬೀಟ್ ತಕ್ಕಂಗೆ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಇದೇ ತರ ಮಾಡ್ಕೊರಿ. ಬನ್ನಿ ಗೈಸ್, ಮತ್ತೆ ಮೇಲೆ ಟೆಕ್ಸ್ಟ್ ಎಲ್ಲ, ಟೆಕ್ಸ್ಟ್ ಯಾವ ತರ ಹಾಕೋದು ಅಂತ ನೋಡೋಣ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಟೆಕ್ಸ್ಟ್ ಬರ್ಕೋರಿ. ನನ್ನಂತರೂ ಕಾಪಿ ಇದೆ, ಸೊ ನಾನು ಕಾಪಿ ಮಾಡ್ಕೊತಾ ಇದ್ದೀನಿ. ದುಡ್ಮೆಕ್ಕಿಂತ ಅದೇ ರಿಲಿಕ್ಸ್ ಇದೆ. ಸೊ ನಿಮಗೆ ಕಲರ್ ಬೇಕಂದ್ರೆ ಕಲರ್ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಮೇಲೆ ಇದೆ ಅಲ್ವಾ, 1 ಸೆಕೆಂಡು. ಇಲ್ಲಿ ಕಲರ್ ಇದೆ ಅಲ್ವಾ, ಕಲರ್ ಮೇಲೆ ಕ್ಲಿಕ್ ಮಾಡ್ಕೊರಿ. ನಿಮ್ಗೆ ಯಾವ ಕಲರ್ ಬೇಕಾಗತ್ತೆ ಆ ಕಲರ್ ಆಯ್ಕೆ ಮಾಡ್ಕೋರಿ. ಸೊ ನಂದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ರೆಡ್ ಕಲರು, ಸೊ ಅದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸೈಜ್ ಕೂಡ ನಿಮಗೆ ಸೈಜು ಜಾಸ್ತಿ ಬೇಕಂದ್ರೆ ಇನ್ಕ್ರೀಸ್ ಮಾಡ್ಕೋಬೋದು. ಕ್ಲಿಕ್ ಮಾಡ್ಕೊಂಡು ಈ ಥರ ಇನ್ಕ್ರೀಸ್ ಮಾಡ್ಕೋಬೋದು. ನಾನು 18 ಇಟ್ಕೊತಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ರೇಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಫೋನ್ಸ್ ಕೂಡ ಚೇಂಜ್ ಬೇಕಂದ್ರೆ ಚೇಂಜ್ ಮಾಡ್ಕೋಬೋದು. ವಿಡಿಯೋ ಆಲ್ ಫೋನ್ಸ್ ಅಂತ ಇರುತ್ತೆ, ನಿಮ್ಗೆ ಯಾವ್ದು ಬೇಕಾಗತ್ತೆ, ನಿಮ್ದ್ರ ಯಾವ ಸೆಲೆಕ್ಟ್ ಇರುತ್ತೆ ಅದು. ಮತ್ತೆ ಬ್ಯಾಕಿಗೆ ಬರ್ತೀನಿ, ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕೆಳಗಡೆ ಇರಲ್ವಾ, ಸೊ ಅದಕ್ಕೂ ರಿಲಿಕ್ಸ್ ಹಾಕ್ಬೇಕು. ಯಾವ ಥರ ಅಂತ ಎಡಿಟಿಂಗ್ ಟೆಕ್ಸ್ಟ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಪ್ರೊಸೆಸ್ ನಾವು ಕಾಪಿ ಮಾಡ್ಕೊತೀನಿ. ನೀವು ಟೈಟಲ್ ಬರ್ಕೋಬೋದು. ಆ್ಯಕ್ಟಿಟ್ಯೂಡ್ ಅಂತಿದೆ, ಸೊ ನಾನು ಆ್ಯಕ್ಟಿಟ್ಯೂಡ್ ಅಂತೇಳಿ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಮಾಡ್ತೀನಿ. ಇಷ್ಟ ಗೈಸ್, ಇದು ಸೇಮ್ ಟು ಸೇಮ್ ಇದೇ ಥರ ಮಾಡ್ಕೊಳ್ಳೋದು. ಸೊ ಎಡಿಟಿಂಗ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದು. ನನ್ನ ಸ್ವಲ್ಪ ಕಾಪಿ ಇದೆ, ಕಾಪಿ ಮಾಡ್ಕೊತಿದ್ದೀನಿ. ದೇವರಿಗಿಂತ ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಕ್ಟಿಟ್ಯೂಡ್ ಅಂತ ಇರುತ್ತೆ, ಸೊ ಅದು ಕೂಡ ನಂದು ಕಾಪಿ ಇದೆ ಅಲ್ವಾ, ಕಾಪಿ ಮಾಡ್ಕೊತೀನಿ. ಈ ಥರ ಬರುತ್ತೆ. ನೀವು ಇದೇ ಥರ ಎಲ್ಲವೂ ಹಾಕೋಬೇಕು ಗೈಸ್. ಸೊ ಟೆಕ್ಸ್ಟ್ ಹಾಕೋದಿದ್ದೀನಿ. ಇವಾಗ ಏನು ಮಾಡ್ಬೇಕಂದ್ರೆ ಟೆಕ್ಸ್ಟ್ ಅನಿಮೇಷನ್ ಮಾಡ್ಬೇಕಲ್ವಾ, ಸೊ ಅದು ಯಾವ ಥರ ಅಂತ ನೋಡೋಣ.
ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದು ಸೇಕ್ ಎಫೆಕ್ಟ್ ಮ್ಯಾಗೆ ಕೊಟ್ಟಿದ್ನಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿದೆ ನೋಡು ಫಸ್ಟ್ ಐಕನ್ ಟೆಕ್ಸ್ಟ್ ಡುಡು ಮ್ಯಾಕ್ ಅಂತ ಇದಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಫೆಕ್ಟ್ ಮ್ಯಾಗೆ ಕ್ಲಿಕ್ ಮಾಡಿ. 3 ಡಾಟ್ ಮ್ಯಾಗೆ ಕ್ಲಿಕ್ ಮಾಡಿ. ಕಾಪಿ ಆಲ್ ಇಫೆಕ್ಟ್ ಇದಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕಿಗೆ ಬನ್ನಿ. ಮತ್ತೆ ಫುಲ್ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಬಿಟ್ ಮಾರ್ಕ್ ಮೇಲೆ ಕೆಳಗಡೆ ಬನ್ನಿ. ಟೆಕ್ಸ್ಟ್ ಮ್ಯಾಗೆ ಕ್ಲಿಕ್ ಮಾಡಿ. ಇಫೆಕ್ಟ್ ಮ್ಯಾಗೆ ಕ್ಲಿಕ್ ಮಾಡಿ. 3 ಡಾಟ್ ಮ್ಯಾಗೆ ಕ್ಲಿಕ್ ಮಾಡಿ. ಪೇಸ್ಟ್ ಮಾಡಿ. ಸೇಮ್ ಗೈಸ್ ಎಲ್ಲವೂ ಇದೇ ಥರ ಮಾಡಬೇಕು. ಬ್ಯಾಕಿಗೆ ಬಂದು ಎಡ್ನ ಟೆಕ್ಸ್ಟ್ ಆ್ಯಕ್ಟಿಟ್ಯೂಡ್ ಇದಲ್ವಾ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿ. ಇಫೆಕ್ಟ್ ಮ್ಯಾಗೆ ಕ್ಲಿಕ್ ಮಾಡಿ. 3 ಡಾಟ್ ಮ್ಯಾಗೆ ಕ್ಲಿಕ್ ಮಾಡಿ. ಕಾಪಿ ಮಾಡಿ. ಬ್ಯಾಕಿಗೆ ಬನ್ನಿ. ಬೀಟ್ ಮ್ಯಾಗೆ ಕ್ಲಿಕ್ ಮಾಡಿ. ಮತ್ತು ಟೆಕ್ಸ್ಟ್ ಮೇಲೆ ಹೋಗಿ ಕ್ಲಿಕ್ ಮಾಡಿ. ಇಫೆಕ್ಟ್ ಮ್ಯಾಗೆ ಕ್ಲಿಕ್ ಮಾಡಿ. 3 ಡಾಟ್ ಮ್ಯಾಗೆ ಕ್ಲಿಕ್ ಮಾಡಿ. ಪೇಸ್ಟ್ ಮಾಡಿ. ಸೇಮ್ ಇದೆ ಗೈಸ್, ಇದೇ ಥರ ಎಲ್ಲವೂ ಇದೇ ಥರ ಮಾಡಬೇಕು. ಸೊ ನಂಗೆ ಲೆಂತಿ ಆಕತ್ತೆ, ಎಲ್ಲವೂ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಗೈಸ್ ನಾನು ಮಾತ್ರ ಎಲ್ಲ ಟೆಕ್ಸ್ಟಿಗೆ ಅನಿಮೇಷನ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಇದೇ ಥರ ಮಾಡ್ಕೊರಿ. ನಾನು ಮುಗಿದಿಲ್ಲ ಗೈಸ್ ಎಡಿಟಿಂಗು, ಇನ್ನೂ ಫೋಟೋ ಅನಿಮೇಷನ್ ಮಾಡ್ಬೇಕಲ್ವಾ, ಮೂವ್ ಆಗ್ಬೇಕಲ್ವಾ. ಸೊ ಅದು ಇಫೆಕ್ಟ್ ಕೂಡ ಹಾಕಬೇಕು. ಪೂರ್ತಿಯಾಗಿ ನೋಡಿ ಗೈಸ್, ವಿಡಿಯೋ ಚೆನ್ನಾಗಿದೆ, ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಅರ್ಧಂಬರ್ಧ ಸ್ಕಿಪ್ ಮಾಡಿದರೆ ನಿಮಗೇನೂ ಅರ್ಥ ಆಗೋದಿಲ್ಲ ಗೈಸ್. ಫೋಟೋ ಅನಿಮೇಷನ್ ಮಾಡಬೇಕಲ್ವಾ, ಈಗ ಲಾಸ್ಟ್ ಉಳಿಯೋದೇ ಅಲ್ವಾ. ಸೊ ಬ್ಯಾಕಿಗೆ ಬನ್ನಿ. ಸೇಕ್ ಇಫೆಕ್ಟ್ ಮ್ಯಾಗೆ ಹೋಗಿ ಫೋಟೋ ಮ್ಯಾಗೆ ಕ್ಲಿಕ್ ಮಾಡಿ. ಇಫೆಕ್ಟ್ ಮ್ಯಾಗೆ ಕ್ಲಿಕ್ ಮಾಡಿ. 3 ಡಾಟ್ ಮ್ಯಾಗೆ ಕ್ಲಿಕ್ ಮಾಡಿ. ಕಾಪಿ ಮಾಡಿ. ಬ್ಯಾಕಿಗೆ ಬನ್ನಿ. ಮತ್ತು ಬೀಟ್ ಮಾರ್ಕ್ ಮ್ಯಾಗೆ ಕ್ಲಿಕ್ ಮಾಡಿ. ಫೋಟೋ ಮ್ಯಾಗೆ ಕ್ಲಿಕ್ ಮಾಡಿ. ಇಫೆಕ್ಟ್ ಮ್ಯಾಗೆ ಕ್ಲಿಕ್ ಮಾಡಿ. 3 ಡಾಟ್ ಮ್ಯಾಗೆ ಕ್ಲಿಕ್ ಮಾಡಿ. ಪೇಸ್ಟ್ ಮಾಡಿ. ಮತ್ತೆ ಬ್ಯಾಕಿಗೆ ಬನ್ನಿ. ಸೇಕ್ ಇಫೆಕ್ಟ್ ಮ್ಯಾಗೆ ಕ್ಲಿಕ್ ಮಾಡಿ. ಸೇಕ್ ಇಫೆಕ್ಟ್ ಮ್ಯಾಗೆ ಕ್ಲಿಕ್ ಮಾಡಿ. ಎಡ್ನ ಫೋಟೋ ಕ್ಲಿಕ್ ಮಾಡಿ. ಇಫೆಕ್ಟ್ ಮ್ಯಾಗೆ ಕ್ಲಿಕ್ ಮಾಡಿ. 3 ಡಾಟ್ ಮ್ಯಾಗೆ ಕ್ಲಿಕ್ ಮಾಡಿ. ಕಾಪಿ ಆಲ್ ಇಫೆಕ್ಟ್ ಇದೆಯಲ್ವ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿ. ಬ್ಯಾಕಿಗೆ ಬನ್ನಿ. ಸೇಕ್ ಇಫೆಕ್ಟ್ ಅಂತ ಮತ್ತೆ ಬೀಟ್ ಮಾರ್ಕ್ ಬನ್ನಿ. ಎರಡನೇ ಫೋಟೋ ಕ್ಲಿಕ್ ಮಾಡಿ. ಇಫೆಕ್ಟ್ ಮ್ಯಾಗೆ ಕ್ಲಿಕ್ ಮಾಡಿ. 3 ಡಾಟ್ ಮ್ಯಾಗೆ ಕ್ಲಿಕ್ ಮಾಡಿ. ಪೇಸ್ಟ್ ಮಾಡಿ. ಎಲ್ಲವೂ ಇದೇ ಥರ ಮಾಡಬೇಕು ಗೈಸ್. ಇದೇ ಥರ ಫೋಟೋ ಇಫೆಕ್ಟ್ ಹಾಕಿದ್ದೀನಿ, ಈ ಥರ ಕಾಣಿಸುತ್ತೆ. ಸೊ ಪ್ರಿವ್ಯೂ ನೋಡಿದಿರಲ್ಲ ಆ ಥರ ಕಾಣಿಸುತ್ತೆ. ಆಯ್ತು ಗೈಸ್, ಇಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಬಾಜುಕಿನ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿ ವಿಡಿಯೋ ಕೂಡ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಈ ವಿಡಿಯೋ ನೋಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ ಗೈಸ್. ಚೆನ್ನಾಗಿದೆ, ಸಖತ್ತಾಗಿದೆ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.